ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಮಾದನೂರು ವಿಷ್ಣು ತೀರ್ಥರ ಪೂರ್ವಾರಾಧನೆಯ ಪ್ರಯುಕ್ತ ಇವರು ಲಕ್ಷ್ಮೀ ನರಸಿಂಹ ದೇವ್ರನ್ನ ಬರಿತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಬರೀತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಕ್ಷರ ನೋಡಿ. ಮತ್ತು ಇವರು ಎಲ್ಲ ತೀರ್ಥಕ್ಷೇತ್ರದಲ್ಲೂ ಕೂಡ ನಿದ್ದೆ ಮಾಡಲ್ಲ. ಅಲ್ಲಿ ಏನೇನು ದೇವ್ರ ಪೂಜೆ ಪಾತೆ ಇರುತ್ತೆ, ಕಸ ಗುಡಿಸೋದು, ಮತ್ತು ಅಲ್ಲಿ ಸಾರಿಸೋದು, ಒದ್ದೆ ಬಟ್ಟೆ ತೊಗೊಂಡು ನೀರೆಲ್ಲ ಚೆನ್ನಾಗಿ ಒದ್ದೆ ಮಾಡಿಕೊಂಡು ನೀರೆಲ್ಲ ಚಿಮುಕಿಸಿ ಸಾರಿಸಿ ರಾತ್ರಿ ನಿದ್ದೆ ಮಾಡದೆ ಅವರು ನೋಡಿ ಎಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ನೋಡಿ ಅವ್ರು ಯಾವುದೇ ರೀತಿ ಸುಖ ಸಂತೋಷ ಏನೂ ಪಡೆದೆ ಈ ನೋಡಿ ಲಕ್ಷ್ಮೀ ನರಸಿಂಹದೇವ್ರ ಫೋಟೋ ತೋರಿಸ್ತಾ ಇದ್ದೀನಿ. ಅದೇ ಥರನೇ ಬಿಡಿಸ್ತಾರೆ. ನೋಡೋಣ ಬನ್ನಿ. ನೋಡಿ ಸ್ಟಾರ್ಟಿಂಗು ಲಕ್ಷ್ಮೀ ನರಸಿಂಹದೇವ್ರನ್ನ ಬರಿತಾ ಇದ್ದಾರೆ. ಅಮ್ಮ, ನೀವು ಎಷ್ಟು ವರ್ಷದಿಂದ ಬರಿತಾ ಇದ್ದೀರಾ ಈ ಥರ? ಹೇಳಿ ಅಮ್ಮ, ಪರವಾಗಿಲ್ಲ. 8-10 ವರ್ಷದಿಂದ ನೀವು ಎಲ್ಲ ತೀರ್ಥಕ್ಷೇತ್ರಕ್ಕೂ ಹೋಗಿ ಬರಿತಿದ್ದೀರಾ. ನಿಮಗೆ ಹೇಗೆ ಇದು ಬರಿಬೇಕು ಅಂತ ಪ್ರೇರಣೆ ಆಯಿತು? ಏನೋ ಒಬ್ರು ಮನೆಗೆ ಭಾಗವತಕ್ಕೆ ರಂಗೋಲಿ ಹಾಕೋದು, ತಲೆಗೆ ದೇವ್ರನ್ನ ಹಾಕೋದು ಅಂತ ನಾನು ಕಲಿಸಿಲ್ಲ. ನೋಡಿ, ಅವರು ಯಾರೋ ಮನೇಲಿ ಭಾಗವತ ಆಗ್ತಾಯಿದೆ, ಒಂದು ರಂಗೋಲಿ ಹಾಕು ಅಂತ ಹೇಳಿದ್ರು. ಅವರು ಮಾಮೂಲಿ ರಂಗೋಲಿ ಏನು ಹಾಕ್ತೀವಿ ಇವಾಗ ನಾವು ನೀವು ಎಲ್ಲರೂ ಹಾಕ್ತೀವಲ್ಲ, ಆ ಥರ ಹಾಕದೆ ದೇವ್ರನ್ನ ಬಿಡಿಸ್ಬಿಟ್ರು. ಅವತ್ತಿಂದ ಒಂದು 10-12 ವರ್ಷದಿಂದ ಈ ದೇವ್ರನ್ನ ಹೇಗೆ ಬಿಡಿಸ್ತಾರೆ ಅಂದರೆ ನೋಡ್ತಾ ಇರಿ, ಎಷ್ಟು ಚೆನ್ನಾಗಿ ಬಿಡಿಸ್ತಾರೆ ನೋಡ್ತಾ ಇರಿ. ಏನು ಬರಿತಾ ಇದ್ದಾರೆ ಗೊತ್ತಾಯ್ತಾ ನಿಮಗೆಲ್ಲನೂ? ನೋಡಿ, ನಾನು ತೋರಿಸ್ತೀನಿ. ಶೇಷ ದೇವ್ರನ್ನ ಬರಿತಾ ಇದ್ದಾರೆ ನೋಡಿ. ಅಕ್ಷರ ನೋಡಿ ಎಷ್ಟು ಹೊಗಳಿದ್ರು ಸಾಲದು. ನೋಡಿ, ಇವಾಗ 1 ನಿಮಿಷಕ್ಕೆ ಶೇಷ ದೇವ್ರು ರೆಡಿ ಆಗೋಗುತ್ತೆ. ನೋಡಿ, ಕಡ್ಡಿ ತಗೊಂಡು ಈಗ ರಂಗೋಲಿ ಮೇಲೆ ಮಧ್ಯ ಸೀಳ್ತಾ ಇದ್ದಾರೆ ನೋಡಿ. ಅದು ಅಂದ, ತುಂಬ ಚೆನ್ನಾಗಿ ಅಂದ ಕಾಣುತ್ತೆ. ಬರೀ ಶೇಷ ದೇವ್ರೇ ಇಷ್ಟೊತ್ತು ತನಕ ತೊಗೊಂಡು ಎಷ್ಟು ನೀಟಾಗಿ ಬರೀತಾ ಇದ್ದಾರೆ. ಸುಲಭವಾಗಿ ಕಲಿಬೋದು. ಇಷ್ಟೊತ್ತು ತನಕ ಲಕ್ಷ್ಮೀ ನರಸಿಂಹದೇವರ ಕಿರೀಟ ಅಲಂಕಾರ ಆಯಿತು. ಈಗ ಮುಂದಿನದು ಮುಖವನ್ನು ಹೇಗೆ ಬರೀತಾರೆ ನೋಡೋಣ ಬನ್ನಿ. ನೋಡಿದ್ರ ಲಕ್ಷ್ಮೀ ನರಸಿಂಹ ದೇವರು ಅಂತ ಆರಾಮಾಗಿ ಹೇಳ್ಬೋದು.
ನೋಡಿದ್ರೆ ಟೈಮು 11:53. ಇಂಥ ಮಧ್ಯರಾತ್ರಿಯಲ್ಲೂ ಕೂಡ ಲಕ್ಷ್ಮೀ ನರಸಿಂಹದೇವ್ರನ್ನ ಬಿಡಿಸುವಂಥ ಸಾಧನೆ ಭಗವಂತ ಎಷ್ಟು ಚೆನ್ನಾಗಿ ಇವ್ರಿಗೆ ಬುದ್ಧಿ ಕೊಟ್ಟಿದ್ದಾರೆ ನೋಡಿ. ಅಪ್ಪ ನೋಡಿ ಕಲಿಬೇಕು. ಬಸ್ ಅನುಕೂಲ ಇಲ್ಲ. ಒಬ್ಬರಿಂದ ಮತ್ತೆ 4 ಕಿಲೋಮೀಟರ್ ವಾಕ್ಯ ಆಟ ಮಾಡ್ಕೊಂಡ್ ಬರಬೇಕು. ನದಿ ದಂಡಿ ಒಳಗೆ ಇದ್ದೇವೆ. ಉತ್ತರ ಕರೆಕ್ಟ್ ಮಲಪ್ರಭಾ ನದಿ ರಾತ್ರಿ 11 ಆದರೂ 1 ಗಂಟೆ ಆದರೂ ನೋಡಿದ್ರೆ ಲಕ್ಷ್ಮೀ ನರಸಿಂಹದೇವರ ಕಣ್ಣು ಬಿಟ್ಟಿರೋಂಗೆ ಕಾಣಿಸುತ್ತಲ್ವ ನೋಡಿ. ಯಾವ ರೀತಿ ಅವರು ಅದನ್ನು ಕಣ್ಣು ಬಿಡಿಸ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಹಾಗಿರಬೇಕು ನಾವು, ಅದರಲ್ಲೇ ತಲ್ಲೀನರಾಗಿ ಹಾಗೆ ಎದ್ದು ಬರೋಂಗೆ ನಾವು ಬಿಡಿಸ್ಬೇಕು. ನೋಡಿ ಇವಾಗ ಮುಖ ಆಯಿತು ಬಿಡಿಸಿರೋದು. ಇವಾಗ ಏನಿರುತ್ತೆ ಸಿಂಹದ ಮುಖ ನೋಡಿ. ಎಷ್ಟು ಚೆನ್ನಾಗಿ ಒಂದೊಂದು ಕಡ್ಡಿನೂ ಕೂಡ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ನಾವು. ನೋಡೋಣ ಬರ್ತೀರಾ? ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ಲೈಟ್ ಉರಿತಾ ಇದೆ ನೋಡಿ. ಈ ಅಜ್ಜಿ ಎಷ್ಟು ಸಾಧನ ಶರೀರ, ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತಾನೆ ಇದೆ. 11:30ಗೆ ಶುರು ಮಾಡಿದ್ದು. ಇವಾಗ ಎಷ್ಟು 1:15 ಗಂಟೆ ಮಧ್ಯರಾತ್ರಿ. ಎಲ್ಲರೂ ಮಲ್ಕೊಂಡಿದ್ದಾರೆ ನೋಡಿ. ಎದುರುಗಡೆ ಇರೋದೇ ವಿಷ್ಣು ತೀರ್ಥರು ಕಾಣಿಸ್ತಾ ಇರೋದು. ಎಲ್ಲರೂ ಮಲ್ಕೊಂಡಿದ್ದಾರೆ. ಇಂಥ ಮಲ್ಕೊಂಡಿರೋ ಟೈಮಲ್ಲಿ ಇವರು ನೋಡಿ ಬಿಡಿಸ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹದೇವ್ರನ್ನ ಬಿಡಿಸ್ತಾರೆ ನೋಡಿ. ಮೇಲ್ಗಡೆ ಡಿಸೈನ್ ಎಲ್ಲ ಬರೆದು ಬಾರ್ಡ್ರೆಲ್ಲ ಹಾಕಿ ಚಕ್ರ ಬರೆದು ಎಲ್ಲ ಒಂದು ಸೈಡ್ ಬರೆದಿದ್ದಾರೆ. ಲಕ್ಷ್ಮೀ ನರಸಿಂಹದೇವರು ಎಷ್ಟು ಚೆನ್ನಾಗಿ ಮೂಡಿ ಬಂದಿದ್ದಾರೆ. ಇವಾಗ ಯಾರನ್ನು ಬರಿತಾ ಇದ್ದಾರೆ? ಪ್ರಹ್ಲಾದ್ ರಾಜನ ಬರಿತಾ ಇದ್ದಾರೆ. ಎಷ್ಟು ಫಾಸ್ಟಾಗಿ ಬರಿತಾ ಇದ್ದಾರೆ ನೋಡಿ ಪ್ರಹ್ಲಾದ್ ರಾಜ. ನೋಡಿದ್ರೆ ಎಷ್ಟು ಚಕ 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 ಆಗೋಯ್ತು.
ನೋಡಿ ಮಧ್ಯರಾತ್ರಿ 1:15 ಆದ್ರೂ ಎಷ್ಟು ಇಂಟ್ರೆಸ್ಟಿಂದ ಫೋಟೋ ನೋಡಿಕೊಂಡು ಪ್ರಹ್ಲಾದರಾಜನ ಬರೀತಾ ಇದ್ದಾರೆ. ಎಷ್ಟು ಅವ್ರ ಸಾಧನೆ ನೋಡಿ, ಒಂಚೂರು ನಿದ್ದೆ ಬಂದಿಲ್ಲ. ಕಣ್ಣು ನೋಡಿ ಎಷ್ಟು ನೀಟಾಗಿದೆ. ಇಂತೇಳಿ ವಯಸ್ಸಿನಲ್ಲೂ ಕೂಡ ಮಧ್ಯರಾತ್ರಿ ಲಕ್ಷ್ಮೀ ನರಸಿಂಹದೇವ್ರ ಚಿತ್ರ, ಪ್ರಹ್ಲಾದರ ಚಿತ್ರ ಬಡಿಸ್ತಾ ಇದ್ದಾರೆ. ನೋಡಿದ್ರೆ ಭಕ್ತಿಯಿಂದ ಕೈ ಮುಗಿರಿ ಅಷ್ಟೆ, ಬೇರೆ ಏನು ಹೇಳೋಕ್ಕಿಲ್ಲ. ನನಗಂತೂ ಇಲ್ಲಿ ಲೈಟ್ ಹಾಕಿರೋದು ನನಗೆ ನಿದ್ದೆನೇ ಬಂದಿಲ್ಲ. ಜೋರು ಫ್ಯಾನು ನೋಡಿ, ಜೋರು ಫ್ಯಾನು ತಿರುಗ್ತಾ ಇರೋದು. ಇವರೆಲ್ಲ ಜೋರ ಗೊರಕೆ ಶಬ್ದ. ಇಷ್ಟೊತ್ತು ತನಕ 1 ಗಂಟೆವರೆಗೂ ಮಾತಾಡ್ತಿದ್ರು. ಅದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಇವಾಗ ಸೈಲೆಂಟಾಗಿ ಮಲ್ಕೊಂಡಿದ್ದಾರೆ, ನನಗೆ ನಿದ್ದೆ ಬಂದಿಲ್ಲ. ಅದಕ್ಕೆ ನಾನು ಅವ್ರ ಮುಂದಿನ ಚಿತ್ರ ಏನೇನು ಬರೆದಿದ್ದಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿನ್ನೆ ನೋಡಿದ್ರಲ್ಲ, 1 ಗಂಟೆ 1:15 ಗಂಟೆವರೆಗೂ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ನಾನು ಮಾತಾಡಲಿಲ್ಲ. ಆವಾಗ ಎಷ್ಟು ಲಕ್ಷ್ಮೀ ನರಸಿಂಹದೇವ್ರನ್ನ ಬರೆದಿದ್ದು. 2:45ಗೆ ಲಕ್ಷ್ಮೀ ನರಸಿಂಹದೇವರು ಪ್ರಹ್ಲಾದರಾಜರನ್ನು ಪೂರ್ಣ ಚಿತ್ರ ಬಿಡಿಸಿದ್ದಾರೆ. ಎಲ್ಲರೂ ಮಲ್ಕೊಂಡಿದ್ದಾಗ ಇವರು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಶ್ಯಾಮ ಸುಂದರ ಹಿಂದಿ ವರಾಕ್ಯ ಮುಕುಂದ ಮುರಾರಿ ದೇವಿ ದೇವೇಶ ದೇಹಿ ಕಲ್ಯಾಣಂ ಶ್ರೀಧರಶ್ರೀ ವರ ಶ್ರೀ ಶ್ರೀನಿವಾಸಂ ರಾಜೀದ ವರದ ಗೋಪಾಲ ವಿಠಲ ರಾಜಾದಿ ರಾಜಕಲ್ಪ ತೊಳಸದಕ್ಕೆ ತಿಂಬ ಕಿಲುಬು ತಲೆಗಳು ಒಳಗದಲ್ಲಿ ಹಣಗಳನ್ನು ವಯಸ್ಸಾದರೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂತ. ಹರೇ ಶ್ರೀನಿವಾಸ ನೋಡಿ ಇಂದು 300